ನಮಸ್ಕಾರ ಸ್ನೇಹಿತರೆ, ಬನ್ನಿ ಬೇಗ ತುಮಕೂರು ಟು ಶಿವಮೊಗ್ಗ ಹೋಗೋಣ. ಅಕ್ಷಯ್ ಮತ್ತು ವಿಕ್ರಮ್ ಇವರಿಬ್ಬರು ಸ್ನೇಹಿತರು, ಬೆಂಗಳೂರಿನಲ್ಲಿ ಕೆಲಸ ಮಾಡುವವರು. ಇನ್ನೊಬ್ಬ ಇವರ ಸ್ನೇಹಿತ ಸಿದ್ಧಾರ್ಥನು. ಇವನು ಶಿವಮೊಗ್ಗದ ಹಳೆಯ ಕಾಲೇಜ್ ಫ್ರೆಂಡ್. ಸಿದ್ಧಾರ್ಥನು ಕಾಲ್ ಮಾಡುತ್ತಾನೆ ಇವರಿಗೆ, ನಮ್ಮ ಊರಿನಲ್ಲಿ ಹಬ್ಬ ಇದೆ ಕಂಡ್ರು, ಬಂದರು ಇಬ್ಬರನ್ನು ಅಂತ ಹೇಳಿ ಅಕ್ಷಯ್ ಮತ್ತು ವಿಕ್ರಮ್ ಏನು ಮಾಡ್ತಾರೆ, ಬಸ್ನಲ್ಲಿ ತುಮಕೂರಿಗೆ ಬರ್ತಾರೆ. ಇವರು ಬಂದು ಇನ್ನೊಬ್ಬ ಸ್ನೇಹಿತನ ಮನೆಗೆ ಹೋಗ್ತಾರೆ. ಇವರು ತುಮಕೂರಿಗೆ ಬಂದು ಸುಮಾರು 8 ಗಂಟೆ ಆಗಿರುತ್ತೆ. ಇವರು ಇನ್ನೊಬ್ಬನ ಸ್ನೇಹಿತನ ಕಾರನ್ನು ಅವನನ್ನು ಕರೆದುಕೊಂಡು ಶಿವಮೊಗ್ಗದ ಕಡೆ ಪ್ರಯಾಣ ಬೆಳೆಸ್ತಾರೆ. ಡ್ರೈವ್ ಮಾಡ್ತಾ ಇರ್ತಾನೆ, ಹೋಗ್ತಾರೆ, ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಸಾಂಗ್ಸ್ ಹಾಕೊಂಡು ಹಳೆ ಕಾಲೇಜ್ ಸ್ಟೋರಿ ಬಗ್ಗೆ ಮಾತನಾಡ್ತಾ, ಹಾಸ್ಯ ಮಾಡಿಕೊಂಡು ನಗ್ತಾ ಫುಲ್ ಎಂಜಾಯ್ ಮಾಡುತ್ತಾ ಹೋಗುತ್ತಿರ್ತಾರೆ. ಹೆದ್ದಾರಿ ಲೈಟ್ಗಳು ಮಿಂಚುತ್ತವೆ, ಮಳೆ ಬರುತ್ತಾ ಇರುತ್ತೆ, ಇಳಿಜಾರಿನ ಹೈವೇ ಬೇರೆ ಇದು. ಏನು ಮಾಡ್ತಾರೆ, ಮ್ಯಾಪ್ ಹಾಕೊಂಡಿರ್ತಾರೆ, ಶಿವಮೊಗ್ಗಕ್ಕೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಏನಾಗುತ್ತೆ, ಹೈವೇಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಮ್ಯಾಪ್ ಏನು ಮಾಡುತ್ತೆ, ಒಂದು ಹಳ್ಳಿ ಒಳಗೆ ತೋರಿಸುತ್ತೆ. ಹಿಂಗೆ ಹೋದರೆ 15 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂತ ತೋರಿಸ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ ವಿಕ್ರಮು, ಮಗ ಸ್ಟಾಪ್ ಮಾಡೋದಿಲ್ಲ, ಸೈಡಿಗೆ ಇಳ್ಕೊ, ನೋಡು ಹಿಂಗೆ 15 ಕಿಲೋಮೀಟ್ರು ಕಮ್ಮಿ ತೋರಿಸ್ತೈತೆ ಕಣ, ಹಿಂಗೆ ಒಳಗಿಂದ ಹೋಗ್ಬಿಡೋಣ, ಸುಮ್ಮನೆ ಆಗಿಲ್ಲ ಹೈವೇ ಒಳಗೆಲ್ಲ ಹೋಗ್ತೀಯಾ, ಮುಂದೆ ಬೇರೆ ಟೋಲ್ ಬೇರೆ ಐತೆ, ಟೋಲ್ ಬೇರೆ ಕಟ್ಟಬೇಕಾಗುತ್ತೆ, ನೋಡಿ ಹಿಂಗೆ ಹೋದ್ರೆ ಟೋಲ್ ಕಟ್ಟಂಗಿಲ್ಲ, ನೋಡು ಮಗ ಹಿಂಗೆ ಆಸಿಂದ ಹೋಗು ಅಂತ ಹೇಳ್ತಾನೆ. ವಿಕ್ರಮ್ ಮಾತು ಕೇಳಿದ ಅಕ್ಷಯ್ ಆ ಕಡೆ ಕಾರ್ ತಿರುಗಿಸುತ್ತಾನೆ. ರಸ್ತೆಯಲ್ಲಿ ಯಾರೂ ಇರಲ್ಲ, ಫುಲ್ ಖಾಲಿ ಇರುತ್ತೆ, ಒಂದೇ ಕಾರ್ ಇರೋ ಇವ್ರದ್ದು ಮಾತ್ರ. ಹಳೆಯ ದೊಡ್ಡ ಮರಗಳಿರ್ತವೆ. ರಸ್ತೆ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ. ರಸ್ತೆಯಲ್ಲಿ ಮಂಜು ಮುಚ್ಕೊಂಡಿರುತ್ತೆ. ಸುಮಾರು 11:50 ಮಧ್ಯರಾತ್ರಿ. ವಿಕ್ರಮ್ ನಗುತ್ತಾನೆ, ಹೇಳುತ್ತಾನೆ, ಇಲ್ಲಿ ನೋಡ್ರೋ, ಹಳ್ಳಿಯಲ್ಲಿ ಎಲ್ಲರೂ ಮಲಗಿಬಿಟ್ಟಾರೆ ಆಗಲೇ, ನಮ್ಮ ಬೆಂಗಳೂರಲ್ಲಾದರೆ ಸುಮ್ಮನೆ ಓಡಾಡ್ತಿರ್ತಾರೆ, ನೋಡ್ರು ಇಲ್ಲಿ ಆಲೆ ಮಲಗಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ವಿಕ್ರಮ್. ಈ ಹಳ್ಳಿ ಸುತ್ತಮುತ್ತ ಹಸಿರು ಹೊಲ, ಮಧ್ಯದಲ್ಲಿ ಹಳ್ಳಿ ಇರುತ್ತೆ. ಈ ಹಳ್ಳಿ ಹೆಸರು ತಗೊಳೋದು ಬೇಡ, ಇದನ್ನು ಅನಾಮಿಕ ಹಳ್ಳಿ ಅಂತ ನಾವು ತಿಳ್ಕೊಳ್ಳೋಣ. ಈ ಹಳ್ಳಿ ಇದರಲ್ಲಿ ದಾರಿ ತಪ್ಪಿದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ GPS ಹ್ಯಾಂಗ್ ಆಗುತ್ತೆ, ಮೊಬೈಲ್ ಸಿಗ್ನಲ್ ಇರಲ್ಲ, ಸುತ್ತಲೂ ತಂಪಾದ ಮಂಜು ಕವಿದಿರುತ್ತೆ. ಎಲ್ಲ ಮನೆಗಳು ಬಾಗಿಲು ಹಾಕಿರ್ತವೆ, ಲಾಕ್ ಆಗಿರ್ತವೆ. ಹಳ್ಳಿಯ ಮಧ್ಯದಲ್ಲಿ ದಾರಿ ತಪ್ಪಿರ್ತಾರೆ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ರೈಟು ಲೆಫ್ಟು ಹೆಂಗೆ ಏನು ಎತ್ತ ಅಂತ ಗೊತ್ತಾಗಿರಲ್ಲ. ಅಲ್ಲೇ ಮಧ್ಯದಲ್ಲಿ ನಿಂತುಬಿಡ್ತಾರೆ. ಮೊಬೈಲ್ ನೋಡಿದ್ರೆ ಮೊಬೈಲ್ ಹ್ಯಾಂಗ್ ಆಗಿ GPS ಅಲ್ಲೇ ಸ್ಟ್ರಕ್ ಆಗಿರುತ್ತೆ. ಮೊಬೈಲ್ ಸಿಗ್ನಲ್ 3 ಜನರಲ್ಲೂ ಇರಲ್ಲ. ಏನಪ್ಪ ಮಾಡೋದು ಅಂತ ಅಲ್ಲೇ ನಿಂತಿರ್ತಾರೆ. ಹಳ್ಳಿಯಲ್ಲಿ ಕರೆಂಟ್ ಹೋಗಿರುತ್ತೆ, ಯಾವ ಮನೆಯಲ್ಲೂ ಲೈಟ್ ಹತ್ತಿರಲ್ಲ. ಆದರೆ ಒಂದೇ ಒಂದು ದೇವಸ್ಥಾನದಲ್ಲಿ ಮಾತ್ರ ಒಂದು ಸಣ್ಣದಾಗಿ ಲೈಟ್ ಉರಿಯುತ್ತಾ ಇರುತ್ತೆ. ಏನು ಮಾಡ್ತಾನೆ, ಮಗ ಹೋಗ್ಬಿಡ್ಕೊಂಡ್ರೆ ವಾಪಸ್ಸು ಹೆಂಗೆ ಬಂದಿದ್ದೀವಿ ಹಂಗೆ ಹೋಗ್ಬಿಡ್ತೀನಿ ಅಂತೇಳಿ ಕಾರ್ ಟರ್ನ್ ಮಾಡ್ತಾನೆ. ಇರ್ತಾರೆ. ಮುಂದೆ ನೋಡಿದ್ರೆ ಬಿಳಿ ಶರ್ಟ್ ಹಾಕೊಂಡಿರೋ ಇಬ್ಬರು ಹುಡುಗರು ನಿಂತಿರ್ತಾರೆ. ಅಕ್ಷಯ್ ಅವರನ್ನು ನೋಡಿ ಸಡನ್ ಬ್ರೇಕ್ ಹೊಡಿತಾನೆ. ಅಕ್ಷಯ್ ಅವರ ಫ್ರೆಂಡ್ಸ್ ಕೇಳ್ತಾನೆ, ಮುಂದೆ ನೋಡ್ರೋ ಯಾರೋ ಇಬ್ಬರು ಮಕ್ಕಳು ನಿಂತಿದ್ದಾರೆ ಎಂದು ಹೇಳ್ತಾನೆ. ಆ ಮಕ್ಕಳು ನಿಂತಿದ್ದಾರೆ, ತಲೆ ಬಾಗಿಸಿ ಇವರನ್ನು ನಮ್ಮನ್ನು ತಡೆಯುವಂತೆ ಕಾಣಿಸ್ತಿದೆ ಕಣೋ, ಒಂದ್ಸತಿ ನೋಡ್ಕೊಂಬಾರೋ ಅಂತಾನೆ. ಏನು ಹೇಳ್ತಾನೆ, ಮಗ ನೀನು ಇಲ್ಲೇ ಕೂತಿರೋ, ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಕಾರಿಂದ ಇಳಿದು ಹೋಗ್ತಾನೆ. ಬ್ರದರ್ಸ್, ನಾವು ಶಿವಮೊಗ್ಗ ಹೋಗಬೇಕು, ಯಾವ ಕಡೆಯಿಂದ ಹೋಗೋದು ಒಂದು ಸ್ವಲ್ಪ ಹೇಳ್ತೀರಾ ಅಂತ ಮಕ್ಕಳನ್ನ ವಿಕ್ರಮ್ ಕೇಳ್ತಾನೆ. ಆ ವಿಕ್ರಮ್ ಕೇಳಿದ ಮಾತಿಗೆ ಮಕ್ಕಳೇನು ಮಾಡ್ತಾರೆ, ನಗಲು ಸ್ಟಾರ್ಟ್ ಮಾಡ್ತಾರೆ. ನಾವು ಕೇಳ್ತಾನೆ, ಯಾಕೆ ಬ್ರದರ್ಸ್ ಏನಾಯಿತು ಹೀಗೆ ನಗ್ತಿದ್ದೀರಾ ಅಂದರೂ ಇನ್ನೂ ಸತಿ ಜೋರಾಗಿ ನಗಲು ಶುರು ಮಾಡ್ತಾರೆ. ನಮಗೆ ಸಖತ್ ಭಯ ಆಗುತ್ತೆ, ಏನಕ್ಕೆ ಇವ್ರು ಹಿಂಗೆ ನಗ್ತವ್ರೆ ಅಂತ ಹೇಳಿ ಅವ್ನ ಮೊಬೈಲ್ನ ಟಾರ್ಚ್ ಆನ್ ಮಾಡಿ ಆ ಹುಡುಗರ ಮುಖದ ಮೇಲೆ ಟಾರ್ಚ್ ಹಾಕ್ತಾನೆ. ಆ ಮಕ್ಕಳ ಮುಖದಲ್ಲಿ ಕಣ್ಣು, ತುಟಿ, ಮೂಗು ಏನೂ ಇರಲ್ಲ, ಬಳಿ ಫೇಸ್ ಮಾತ್ರ ಇರುತ್ತೆ. ಹುಡುಗರ ಫೇಸನ್ನು ನೋಡಿದ ತಕ್ಷಣ ಹೋಗಿ ಕಾರನ್ನು ಹತ್ತುತ್ತಾನೆ. ಹೋಗಿ ಹೇಳುತ್ತಾನೆ ಸ್ನೇಹಿತರಿಗೆ, ಮಗ ನಾವು ಇಲ್ಲಿಂದ ಹೋಗೋಣ, ಈ ಗೂಗಲ್ ಮ್ಯಾಪ್ ನೋಡಿಕೊಂಡು ಬಂದು ನಾವು ಅಲಸಿ ಹಾಕೊಂಡ್ಬಿಟ್ಟಿದ್ದೀವಿ ಕಣೋ, ಈ ಹಳ್ಳಿ ಲಾಕ್ ಆಗಿದ್ದೀವಿ ಎಂದು ಹೇಳುತ್ತಾನೆ. ಮಗ ಅವರು ಮಕ್ಕಳೆಲ್ಲ ಕಂಡ್ರು ದೆವ್ವಗಳು, ಮುಖದಲ್ಲಿ ತುಟಿ, ಕಿವಿ, ಮೂಗು ಏನೂ ಇಲ್ಲ, ಬರೀ ಫೇಸ್ ಮಾತ್ರ ಇದೆ. ಸುಮ್ಮನೆ ನಗ್ತಾನೆ ಇದ್ರು ಅವರು. ಅವ್ರನ್ನ ಮಕ್ಕಳಿಗೆ ಫೇಸ್ ಹಾಕಿ ನೋಡಿ ಓಡಿ ಬಂದಿದ್ದೀನಿ, ಹೋಗಲ್ ನಡೀರೋ, ಫಸ್ಟ್ ಇಲ್ಲಿಂದ ಕಾರ್ ತಿರುಗಿಸ್ರೋ, ಫಸ್ಟು ಕಾರ್ ತಿರುಗಿಸೋ, ಇಲ್ಲಿಂದ ಹೋಗೋಣ, ಈ ಜಾಗ ಸರಿ ಇಲ್ಲ, ನಾವು ಫಸ್ಟ್ ಹೋಗ್ಬಿಟ್ಟು ಹೈವೇ ಕನೆಕ್ಟ್ ಆಗೋಣ. ವಿಕ್ರಮ್ ಹೇಳ್ತಾನೆ, ಮಗ ಜೋರಾಗಿ ಓಡಿಸು, ಬೇಗ ಹಳ್ಳಿಯಿಂದ ಹೊರಗೆ ಹೋಗೋಣ ಎಂದು. ಆದರೆ ರಸ್ತೆಯ ಎಲ್ಲ ದಿಕ್ಕುಗಳಲ್ಲಿ ಅವರು ಯಾವುದೇ ರಸ್ತೆಗೆ ಹೋದರೂ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇರ್ತಾರೆ. ಆ ಹಳ್ಳಿಯ ಯಾವುದೋ ಒಂದು ಮನೆಯ ಮೇಲೆ ಯಾರೋ ಒಂದು ಬಿಳಿಯ ಬಟ್ಟೆ ಹಾಕಿಕೊಂಡು ನಿಂತಿರುವ ಹಾಗೆ ಕಾಣ್ತಿರ್ತದೆ. ಅಕ್ಷಯ್ ಕಾರಿನ ಸ್ಪೀಡ್ ಜಾಸ್ತಿ ಮಾಡ್ತಾನೆ.
ಆ ಮಗುವಿನ ಆಕಾರ ಕಾರಿನ ಫ್ರಂಟ್ ವಿಂಡ್ಶೀಲ್ಡ್ ಮೇಲೆ ಕಾಣಿಸುತ್ತೆ. ಮತ್ತೆ ಭಯ ಆಗುತ್ತೆ. ಮತ್ತೆ ಬ್ಯಾಕ್ ಸೈಡ್ ಗ್ಲಾಸ್ ಮೇಲೂ ಕಾಣಿಸುತ್ತೆ. ಅಕ್ಷಯ್ ವಿಕ್ರಮ್ಗೆ ಹೇಳ್ತಾನೆ, ಮಗ ಹಿಂದೆ ನೋಡು, ಯಾರೋ ಹಿಂದೆ ಬರ್ತಾರಾಗಿದೆ ನೋಡು ಅನ್ಸುತ್ತೆ ಅಂತಾನೆ. ಅವನು ಹಿಂದೆ ತಿರುಗಿ ನೋಡ್ತಾನೆ. ಫುಲ್ ಗಾಬರಿ ಆಗುತ್ತಾನೆ. ಮಗ ನಮ್ಮ ಹಿಂದೆ ಬರುತ್ತಿವೆ ಕಣೋ ಇವು, ನಮ್ಮನ್ನು ಬಿಡ್ತಿಲ್ವಲ್ಲ ಇವು ಅಂತೇಳಿ ಜೋರಾಗಿ ಓಡಿಸಲು ಸ್ಟಾರ್ಟ್ ಮಾಡ್ತಾರೆ. ಅಕ್ಷಯ್ಗೆ ವಿಕ್ರಮ್ ಹೇಳ್ತಾನೆ, ಮಗ ದೂರದಲ್ಲಿ ದೇವಸ್ಥಾನ ಕಾಣಿಸ್ತಿದ್ದಿಲ್ಲ, ಅದ್ರೊಳಗೆ ಹೋಗ್ಬಿಡೋಣ, ನಾವು ಸೇಫ್ ಆಗ್ತೀವಿ ಅಂತೇಳಿ ಅಕ್ಷಯ್ ಕಾರ್ ತಗೊಂಡು ದೇವಸ್ಥಾನದೊಳಗೆ ಹೋಗ್ತಾನೆ. ಕಾರಿಂದ ಮೂವರು ಇಳಿದು ಆ ದೇವಾಲಯದ ಕಡೆ ಹೋಗ್ತಾರೆ. ದೇವಾಲಯ ಬಾಗಿಲು ತೆರೆದಿರುತ್ತೆ. ಮಗ ಯಾರು ಒಳಗಿದ್ದಾರೆ ಕಣೋ ಅಂತ ವಿಕ್ರಮ್ ಹೇಳ್ತಾನೆ. ಅವಾಗ ನೋಡ್ತಾರೆ, ಯಾರಿದ್ದಾರೆ ಒಳಗೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಕರಿಯಪ್ಪ ಗುರೂಜಿ ಅಂತ ಹೇಳ್ತಾರೆ. ಗುರೂಜಿ ಕೇಳ್ತಾರೆ, ಯಾರು ನೀವು ಇಷ್ಟೊಂದಲ್ಲಿ ಬಂದಿದ್ದೀರಾ, ಏನಕ್ಕೆ ಬೇಕಾಗಿತ್ತು? ಅಲ್ರ ಹುಡುಗರ, ಯಾಕೆ ಬರಕ್ಕೆ ಹೋಗಿದ್ರಿ ಹಳ್ಳಿ ಒಳಗೆ ನೀವು? ಈ ಹಳ್ಳಿ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ವಾ? ನೋಡಿ ಬಂದು ಒಳಗೆ ಸಿಗಾಕೊಂಡಿದ್ದೀರಾ, ನೀವು ಹೆಂಗೆ ಹೋಗ್ತೀರಾ ಹೊರಗೆ? ಇವರಿಗೆ ಭಯ ಆಗುತ್ತೆ. ಗುರೂಜಿ ಅವ್ರನ್ನ ಸಲಹೆ ಕೇಳ್ತಾರೆ. ಗುರೂಜಿ ದಯವಿಟ್ಟು ದಾರಿ ತೋರಿಸಿ, ನಾವು ಈ ಊರಿಂದ ಹೊರಗೆ ಹೋಗಬೇಕು ಅಂತಾರೆ. ಸರಿನಪ್ಪ ಆಯಿತು ಹೇಳ್ತೀನಿ, ಫಸ್ಟ್ ಈ ಹಳ್ಳಿ ಬಗ್ಗೆ ಏನು ಮಾಹಿತಿ ಅಂತ ತಿಳ್ಕೊಳ್ರಿ ಕ್ಲೀನಾಗಿ, ಮತ್ತೆ ತಿರ್ಗಾ ಈ ಹಳ್ಳಿ ಒಳಗೆ ಬರೋಕ್ಕೆ ಹೋಗಬೇಡಿ. ಅಕ್ಷಯ್ ಹೇಳ್ತಾನೆ, ಗುರೂಜಿ ಆ ಹುಡುಗರು ನಮ್ಮ ಹಿಂದೆ ಬಿದ್ದಿದ್ದಾರೆ ಗುರೂಜಿ, ನಮಗೆ ಯಾವ ಕಡೆಯಿಂದನೂ ಹೋಗ್ಬಿಡ್ತಿಲ್ಲ, ನಮ್ಮ ಹಿಂದೆನೇ ಬಿದ್ದಿದ್ದಾರೆ ಅಂತ ಹೇಳ್ತಾನೆ ಅಕ್ಷಯ್. ಈ ಹಳ್ಳಿಯ ಮಕ್ಕಳಪ್ಪ ಅವರು, ಇಲ್ಲೇ ಸತ್ತವರು, ಅವರಿಗೆ ಬಾಯಿ ಕಿವಿ ಮೂಗು ಏನೂ ಇಲ್ಲ. ಹಬ್ಬದ ದಿನ ಸತ್ತ ಮಕ್ಕಳು ಅವು ಆತ್ಮಗಳಾಗಿ ಇಲ್ಲೇ ಸುತ್ತಾಡುತ್ತಿವೆ. ಆತ್ಮಗಳೇ ಈ ಹುಡುಗರಪ್ಪ ಅವರು. ಗುರೂಜಿ ಹೇಳಿದ ಮಾತನ್ನು ಕೇಳಿ ಹೌದಾ ಗುರೂಜಿ ಎಂದರು. ಹಳ್ಳಿಯಲ್ಲಿ ಪ್ರಾಚೀನ ನಂಬಿಕೆ ಇದೆ, ಹಬ್ಬದ ರಾತ್ರಿ ಸತ್ತ ಮಕ್ಕಳು ಅವರ ಆತ್ಮಗಳು ಬದುಕಿ ಹೀಗೆ ಓಡಾಡುತ್ತಿವೆ ಎಂದು ಹೇಳಿದರು. ಹಳ್ಳಿಗೆ 30 ವರ್ಷಗಳ ಹಿಂದೆ ಒಂದು ಸಿಡಿಲು ಬಡಿದಿದೆ. ಆ ಸಿಡಿಲಿನಲ್ಲಿ ಹಳ್ಳಿಯ ಫುಲ್ ನಾಶವಾಗಿದೆ. ಹಳ್ಳಿಯಲ್ಲಿದ್ದ ಜನರು ಫುಲ್ಲು ಸತ್ತು ಹೋಗಿದ್ದಾರೆ. ಕೆಲವು ಆತ್ಮಗಳು ಹೀಗೆ ಓಡಾಡುತ್ತಿವೆ ಅಂತ ಹೇಳಿದರು. ಹುಡುಗರು ಕೇಳುತ್ತಾರೆ, ಪ್ಲೀಸ್ ನಮಗೆ ಇಲ್ಲಿಂದ ಹೋಗಲು ದಾರಿ ಹೇಳಿ ಗುರೂಜಿ ಎಂದು ಕೇಳುತ್ತಾರೆ. ಕರಿಯಪ್ಪ ಗುರೂಜಿ ಅವರು ದಾರಿಯನ್ನು ತೋರಿಸುತ್ತಾರೆ. ನೋಡ್ರಪ್ಪ, ಆ ತೋಟದ ದಾರಿ ಐತಲ್ಲ, ಆ ದಾರಿಯಿಂದ ಹಾಗೆ ಹೋಗಿರಿ, ನೀವು ಹೆದ್ದಾರಿಗೆ ಸೇರುತ್ತೀರಾ ಎಂದು ಕರಿಯಪ್ಪ ಗುರೂಜಿ ಹೇಳುತ್ತಾರೆ. ಸರಿ ಗುರುಗಳೇ, ನಾವು ಹೊರಡ್ತೀವಿ ಇಲ್ಲಿಂದ ಅಂತ ಹೇಳಿ ಹುಡುಗರು ಹೊರಡುತ್ತಾರೆ. ಅಕ್ಷಯ್ ಕಾರನ್ನು ಆ ತೋಟದ ದಾರಿಗೆ ತಿರುಗಿಸಿದ್ದಾನೆ. ಹಳ್ಳಿಯ ದಾರಿ ಬದಲಾಗುತ್ತದೆ. ಮತ್ತೆ ತಂಪಾದ ಗಾಳಿ ಬಿಸಿಲು ಶುರುವಾಗುತ್ತೆ. ಮತ್ತೆ ಹಿಂದಿನ ಮಿರರ್ನಲ್ಲಿ ಮತ್ತೆ ಒಂದು ಹುಡುಗರನ್ನು ನೋಡುತ್ತಾನೆ. ಆದರೆ ಈ ಬಾರಿ ಅರ್ಧ ದಾರಿ ತಲುಪಿದಾಗ ಒಂದು ಶಕ್ತಿ ಭರ್ಜರಿ ಶಬ್ದದೊಂದಿಗೆ ಕಾರನ್ನು ನಿಲ್ಲಿಸಿಬಿಡುತ್ತದೆ. ಮತ್ತೆ ತಪ್ಪಿಸಿಕೊಂಡು ಮುಂದೆ ಹೋಗುತ್ತಾರೆ. ಹೆದ್ದಾರಿ ಕಡೆಗೆ ತಿರುಗುತ್ತಾರೆ. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗಲು ಹೊರಟಾಗ ಹಳ್ಳಿಯ ಬದಿಯಲ್ಲಿ ಅಜ್ಞಾತ ಶವಗಳನ್ನು ನೋಡ್ತಾರೆ. ಈಗ ಆತ್ಮಗಳಾಗಿ ತಿರುಗಾಡುತ್ತಿವೆ. ಹೇಗೋ ಕೊನೆಗೂ ಅರ್ಧ ದಾರಿ ಹೊತ್ತಿಗೆ ಪಕ್ಕದ ಹೆದ್ದಾರಿ ತಲುಪಿದರು. ಮತ್ತೆ ಯಾವುದೋ ಲಾರಿ ಅದೇ ಹಳ್ಳಿಯ ಕಡೆಗೆ ತಿರುಗುತ್ತಾ ಇತ್ತು. ಅದನ್ನು ಅವರು ನಿಲ್ಲಿಸುತ್ತಾರೆ. ಲಾರಿ ಡ್ರೈವರ್ಗೆ ಹೇಳ್ತಾರೆ, ಈ ಹಳ್ಳಿ ಮಾರ್ಗದಲ್ಲಿ ಯಾಕೆ ಹೋಗ್ತಾ ಇದ್ದೀರಿ, ಹೋಗಬೇಡಿ ಪ್ಲೀಸ್. ಡ್ರೈವರ್ನ ಆ ಕಡೆ ಹೋಗೋದನ್ನು ತಪ್ಪಿಸಿ ಅವನನ್ನು ಹೈವೇ ಕಡೆಗೆ ತಿರುಗಿಸಿ ಇವರು ಕೂಡ ಶಿವಮೊಗ್ಗದ ಕಡೆಗೆ ಹೋಗುತ್ತಾರೆ. ಕೊನೆಗೆ ಅಂತೂ ಇಂತೂ ಶಿವಮೊಗ್ಗ ಸೇರುತ್ತಾರೆ. ಅವರ ಸ್ನೇಹಿತನ ಮನೆಗೆ ಹೋಗಿ ತಲುಪುತ್ತಾರೆ. ಇದಾಗಿತ್ತು ಫ್ರೆಂಡ್ಸ್, ತುಮಕೂರು ಟು ಶಿವಮೊಗ್ಗದ ಸ್ಟೋರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗಿತ್ತು ನಮ್ಮ ಪ್ರೀತಿಯ ಸ್ನೇಹಿತರೆ ಇವತ್ತಿನ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡುತ್ತಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಚಂದನ್. ಬಾಯ್ ಬಾಯ್.